18 ವರ್ಷಗಳ ನಂತರ ವಿಜೃಂಭಣೆಯಿಂದ ನಡೆದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ಸಾಂಬ್ರಾ ಎಂಬ ಗ್ರಾಮದಲ್ಲಿ ಬರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ ಯಾತ್ರೆ ಹಾಗೂ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಜರುಗಿತು. 18 ವರ್ಷಗಳ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿ ಯಾತ್ರೆಯನ್ನು ನೋಡಿ ಕಣ್ತುಂಬಿಕೊಂಡ ಭಕ್ತಾದಿಗಳು ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕ ಹಳ್ಳಿಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಈ ಜಾತ್ರಾ ಮಹೋತ್ಸವ ಕೂಡ ಒಂದಾಗಿದೆ. ಈ ಒಂದು ಜಾತ್ರಾ ಮಹೋತ್ಸವ ಮೊಟ್ಟ ಮೊದಲಿಗೆ 1917ರಲ್ಲಿ ಹಾಗೂ ಎರಡನೇ ಜಾತ್ರಾ ಮಹೋತ್ಸವ 1950ರಲ್ಲಿ ಹಾಗೂ ಮೂರನೇ ಜಾತ್ರಾ ಮಹೋತ್ಸವ 1986ರಲ್ಲಿ ನಡೆಯಿತು. ಹಾಗೆ ನಾಲ್ಕನೇ ಜಾತ್ರಾ ಮಹೋತ್ಸವ 2006ರಲ್ಲಿ ಹಾಗೂ ಪ್ರಸ್ತುತ 18 ವರ್ಷಗಳ ನಂತರ ಇದೆ 2024ರಲ್ಲಿ ನಡೆಯುತ್ತಿರುವ ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ತಮ್ಮ ಕಷ್ಟ ಸುಖವನ್ನು ದೇವರಲ್ಲಿ ಹೇಳಿಕೊಳ್ಳುತ್ತಾರೆ ಹಾಗೂ ಭಕ್ತಾದಿಗಳ ಬೇಡಿಕೆಗಳನ್ನು ಈ ದೇವಿ ಈಡೇರಿಸುತ್ತಾಳೆ ಎಂಬುದು ಸರ್ ಹೇಳಿ ಸರ್, ಹಿನ್ನೆಲೆ ಇದೆ ದೇವಸ್ಥಾನದ ಹಿನ್ನೆಲೆ ಹೇಳಿ ಸರ್. ದೇವಸ್ಥಾನದ ಜಾತ್ರೆ ಇದು 18 ವರ್ಷ ಮೇಲೆ ಸಾಮ್ರಾಜ್ಯದ ಜಾತ್ರೆ ಆಗ್ತಿದೆ. ಮೊದಲನೇ ಜಾತ್ರೆ 1917ರಲ್ಲಿ ಆಗಿತ್ತು. ಎರಡನೇ ಜಾತ್ರೆ 1950ರಲ್ಲಿ. ಅದಾದ ಕೂಡಲೇ 86ರಲ್ಲಿ ಮೂರನೇ ಜಾತ್ರೆ, ನಾಲ್ಕನೇ ಜಾತ್ರೆ 2006ರಲ್ಲಿ. ಅದಾದ ಕೂಡಲೇ 2024 ಐದನೇ ಜಾತ್ರೆ. 18 ವರ್ಷ ಮ್ಯಾಗ ಆಗ್ತಿದೆ ಜಾತ್ರೆ. ಸೊ ದೊಡ್ಡ ಜಾತ್ರೆ ನೀವು ನೋಡ್ಬೇಕಾದ್ರೆ ನೀವು ಮೂರ್ತಿ ನೀವು ನೋಡಿದ್ದೀರಿ. ಇಂಥ ಮೂರ್ತಿ ಸುತ್ತ 10 ಹಳ್ಳಿಯಲ್ಲೂ ಸಿಗೋದಿಲ್ಲ. ಪ್ರತ್ಯಕ್ಷ ಲಕ್ಷ್ಮೀ ಕಂಡಂಗೆ ದರ್ಶನ ಆದಂಗೆ ಆಗ್ತದೆ. ಸೊ ರಥ ನೀವು ಬರ್ತಾ ನೋಡಿದ್ರೆ 70 ಫೂಟ್ ಹೈಟ್ ರಥ. ಈ ಬೆಳಗಾವಿ ತಾಲೂಕದಲ್ಲೇ ರಥೋತ್ಸವ 4 ದಿವಸ ರಥೋತ್ಸವ ಇತ್ತು. ರಥೋತ್ಸವ ಆದ್ಮೇಲೆ ಇವತ್ತು ನಿನ್ನೆ ಗದ್ದಿ ಮ್ಯಾಗ ಕೊಡ್ತಾವೆ, ಇನ್ನು 4 ದಿವಸ ಗದ್ದಿ ಮ್ಯಾಗ ಇರ್ತವೆ. ವಿದೌಟ್ ಹೊನ್ನಾಗಡೆ ಸೀಮಿಗೆ ಹೋಗ್ತಾವೆ. ಸೊ ಇಲ್ಲಾಂದ್ರೂ ಇವತ್ತು ನಿನ್ನೆ ಕೊಡಿ ಪ್ರತಿ ಎವ್ರಿ ಡೇ 1 ಲಕ್ಷ ಭಕ್ತಾದಿಗಳ ದರ್ಶನ ಬರ್ತಿದ್ದಾರೆ. ಸೊ ದೊಡ್ಡ ವಿಜೃಂಭಣೆ ಜಾತ್ರೆ ನಮಗೆ ಬಹಳ ಸಂತೋಷ. ಇವತ್ತೇ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಸಾವ್ಕಾರ ಬಂದು ದರ್ಶನ ಮಾಡ್ಕೊಂಡಿದ್ರು. ಕೋಟಕಮಠ ಸಾಹೇಬರು ಬಂದರು. ಗಣ್ಯ ವ್ಯಕ್ತಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಭಾಳ ದೊಡ್ಡ ಜಾತ್ರೆ, ಬೆಳಗಾವಿ ತಾಲೂಕಿಗೆ ಜಿಲ್ಲಾದಾಗ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಸರ್. ಈ ಜಾತ್ರೆ ಮಹೋತ್ಸವಕ್ಕೆ ಎಷ್ಟು ದಿನದಿಂದ ನೀವು ತಯಾರಿ ನಡೆಸ್ತೀರಾ ಸರ್? 1 ವರ್ಷ ಹಿಂದಿಂದ ತಯಾರಿ. ನಾವು ರಥ ಮಾಡಬೇಕಾದ್ರೆ 6 ತಿಂಗಳಿಂದ ತಯಾರಿ ನಡೆಸಿತ್ತು. ಸೊ ಅವಾಗ ಅಂತ ದೊಡ್ಡ ಅದ್ಭುತವಾದ ರಥ ತಯಾರಾಗಿದೆ. 1 ವರ್ಷದಿಂದ ತಯಾರಿ ಮಾಡಬೇಕು ಸರ್. ಇದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲಿಂದ ಜನ ಬರ್ತಾರೆ? ಇವತ್ತು ಬೆಳಗಾವಿ ಇಂಚಲ್ಕರಂಜಿ ಮಹಾನಗರ ಪಾಲಿಕೆ ಉಪ ಆಯುಕ್ತರು ಬಂದು ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಮಹಾರಾಷ್ಟ್ರ, ಕರ್ನಾಟಕ, ಇನ್ನು ಹೊರಗಿಂದ ನಾನು ಇವತ್ತು ರಸ್ಸಿ ಡೈರೆಕ್ಟ್ ದೇಣಿಗೆ ರಸ್ಸಿ ಡೈರೆಕ್ಟ್ ಇದೆ. ಬರೋಡ, ಪೂನಾ ಅಲ್ಲಿ ನಾಲ್ಕು ಕೂತು ರಸ್ಸಿ ಡೈರೆಕ್ಟ್ ಅಲ್ಲಿಂದ ಜನ ಬಂದಿದ್ದಾರೆ. ಸರ್ ಇದು ಜಾತ್ರಾ ಮಹೋತ್ಸವ 11 ವರ್ಷದ ಅಂತ ಹೇಳ್ತಿದ್ದಾರೆ. 11 ವರ್ಷದ ಆದ್ಮೇಲೆ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲ, 18 ವರ್ಷ ಆದ್ಮೇಲೆ ಮಾಡ್ತಿದ್ರ. ಇದ್ರ ಹಿನ್ನೆಲೆ ಏನು ಸರ್? ಅದು 18 ವರ್ಷ ಬಿಟ್ಟು ಮಾಡ್ಲಿಕ್ಕೆ ಕಾರಣ ಏನು ಸರ್? ಬೇಡ್ಕೋತೇನೋ 11 ವರ್ಷ ಆದ ಕೂಡಲೇ ಅಂಥೇಳಿ. ಬಟ್ ಅದು ದೇವಿ ಮನಸ್ದಾಗ ಯಾವಾಗ ಬರ್ತಿದ್ಲ, ಇಷ್ಟು ಸತ್ಯುಳು ದೇವಿ ಐತ್ಲ, ಆಕಿನ ಮನಸ್ದಾಗ ಬಂದಾನ ಜಾತ್ರೆ. ಓಕೆ ಸರ್. ಸರ್ ತಮ್ಮ ಹೆಸರು? ಮಲ್ಲಪ್ಪ ಬಾಬು ಕಾಂಬ್ಳೆ ಅಂತೇಳಿ, ಗ್ರಾಮ ಪಂಚಾಯತ್ ಸದಸ್ಯ. ಹೀಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಪ್ಪ ಕಾಂಬ್ಳೆ ಅವರು ಹೇಳುವಂತೆ ಈ ಜಾತ್ರಾ ಮಹೋತ್ಸವಕ್ಕೆ 1 ವರ್ಷಗಳ ಮುನ್ನವೇ ಎಲ್ಲ ತಯಾರಿಗಳನ್ನು ನಡೆಸುತ್ತಾರೆ ಹಾಗೂ ರಥವನ್ನು 6 ತಿಂಗಳವರೆಗೆ ಸಮಯ ತೆಗೆದುಕೊಂಡು ಅದಕ್ಕೆ ಅಲಂಕರಿಸುತ್ತಾರೆ. ಇವತ್ತಿನ ಈ ಮಹೋತ್ಸವಕ್ಕೆ ಬೆಳಗಾವಿಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಜಿಲ್ಲಾ ಉಪ ಆಯುಕ್ತರು ಕೂಡ ಬಂದು ಜಾತ್ರಾ ಮಹೋತ್ಸವಕ್ಕೆ ದೇವಿ ದರ್ಶನ ಪಡೆದು ಉತ್ಸವಕ್ಕೆ ಕರೆತಂದರು. ಈ ಒಂದು ಜಾತ್ರಾ ಮಹೋತ್ಸವ ಹಿನ್ನೆಲೆಯನ್ನು ಮಲ್ಲಪ್ಪ ಕಾಂಬ್ಳೆ ಸಾಂಬ್ರಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಇವರು ನಮ್ಮ ಬಿವಿ ಸುದ್ದಿ ಮಾಧ್ಯಮದ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್. ವರದಿ ಮಂಜುನಾಥ್ ರಜಪೂತ್.